ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 3 ವೃಂದಾವನದಾಚೆಯ ಕೃಷ್ಣಲೀಲೆ. ಇದರಿಂದ ಇವತ್ತು 2ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 2. ಸಾಂದೀಪನೆ ಸಕೃತ್ ಪ್ರೋಕ್ತಂ ಬ್ರಹ್ಮಾದಿತ್ಯ ಸವಿಸ್ತರಂ ತಸ್ಮೈ ಪ್ರಾದಾದ್ವರಂ ಪುತ್ರಂ ಮೃತಂ ಪಂಚಜನೋದರಾತ್. ಅನುವಾದ: ಭಗವಾನ್ ಕೃಷ್ಣನು ಒಮ್ಮೆ ಕೇಳಿಸಿಕೊಂಡ ಮಾತ್ರದಿಂದಲೇ ಗುರುಗಳಾದ ಸಾಂದೀಪನಿ ಮುನಿಯಿಂದ ವೇದಗಳನ್ನು ಅವುಗಳ ಸಮಸ್ತ ಶಾಖೆಗಳೊಂದಿಗೆ ಕಲಿತುಕೊಂಡನು. ಸಾಂದೀಪಿನಿಯ ಸತ್ವ ಮಗನನ್ನು ಯಮಲೋಕದಿಂದ ತಂದು ಗುರುದಕ್ಷಿಣೆಯನ್ನು ಸಲ್ಲಿಸಿದನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಉದ್ದವ ಏನು ಹೇಳ್ತಾನೆ? ಭಗವಂತ ಕೃಷ್ಣ ಮತ್ತು ಬಲರಾಮ ಮಥುರಾ ಪಟ್ಟಣಕ್ಕೆ ಹೋಗಿ ಅಲ್ಲಿ ತನ್ನ ತಂದೆ ತಾಯಿಗಳಿಗೆ ಹಿಂಸೆ ಕೊಟ್ಟು ಇಟ್ಕೊಂಡಿರ್ತಾನಲ್ಲ, ಅವರಿಗೆ ಸಂತೋಷ ಪಡಿಸೋದಕ್ಕೋಸ್ಕರ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದಂಥ ಕಂಸನನ್ನು ಸಿಂಹಾಸನದಿಂದ ಕೆಳಗಡೆ ಇಳಿಸ್ತಾರೆ. ಅಂದರೆ ಅವನನ್ನು ಕೊಂದು ಎಳ್ಕೊಂಬಂದು ಭೂಮಿ ಮೇಲೆ ಹಾಕ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ ಉದ್ಧವ ಅಂತಂದರೆ, ಭಗವಂತ ಕೃಷ್ಣ ಒಂದು ಸರಿ ಕೇಳಿಸ್ಕೊಂಡ್ಬಿಟ್ರೆ, ಅಂದರೆ ಅವನು ಗುರುಗಳ ಆಶ್ರಮದಲ್ಲಿರ್ತಾನಲ್ಲ, ಅವರ ಗುರುಗಳು ಯಾರು? ಸಾಂದೀಪನಿ ಮುನಿಗಳು. ಅವರು ವೇದಗಳನ್ನು ಒಂದು ಸರಿ ಹೇಳಿದ್ರೆ ಸಾಕು, ಆ ವೇದಗಳ ಸಮಸ್ತ ಶಾಖೆಗಳಿರುತ್ತಲ್ಲ, ಬೇಕಾದಷ್ಟು ಪಾರ್ಟ್ಸ್ ಇರುತ್ತೆ ಅದರಲ್ಲಿ, ಅದನ್ನೆಲ್ಲನೂ ಒಂದೇ ಸರಿಗೆ ಕಲ್ತ್ಕೊಂಡ್ಬಿಡ್ತಾ ಇದ್ದ. ಸಾಂದೀಪಿನಿಯ ಸತ್ವ ಮಗ ಅಂತಂದರೆ ಅವರ ಮಗ ಇರ್ತಾನಲ್ಲ, ಅವನು ಯಮಲೋಕಕ್ಕೆ ಹೊರಟೋಗಿರ್ತಾನೆ ಸತ್ತು. ಅವನನ್ನು ಗುರುದಕ್ಷಿಣೆಯಾಗಿ ತಂದು ವಾಪಸ್ ಕೊಡ್ತಾರೆ. ಆ ಸಾಂದೀಪಿನಿ ಮುನಿ ಹೆಂಡತಿ ಇರ್ತಾರಲ್ಲ, ಅವ್ರು ಹೇಳ್ತಾರೆ, ನನಗೆ ನನ್ನ ಮಗನನ್ನು ವಾಪಸ್ ತಂದುಕೊಡು ಅಂತಂದ್ಬಿಟ್ಟು, ಇದು ನನಗೆ ನೀವು ಕೊಡುವಂಥ ಗುರುದಕ್ಷಿಣೆ ಅಂತಂದ್ಬಿಟ್ಟು, ಅದಕ್ಕೆ ಕೃಷ್ಣ ಏನು ಮಾಡ್ತಾನೆ, ಮತ್ತು ಯಮಲೋಕದಿಂದ ಆ ಮಗುವನ್ನು ತಂದು ವಾಪಸ್ಸು ಅವ್ರಿಗೆ ಕೊಡ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಎಲ್ಲ ಶಾಖೆಗಳೊಂದಿಗೆ ವೇದಜ್ಞಾನವನ್ನು ಒಂದು ಬಾರಿ ಗುರುಗಳಿಂದ ಕೇಳಿಸಿಕೊಂಡ ಮಾತ್ರದಲ್ಲಿ ಕಲಿತು ಪ್ರವೀಣನಾಗಬೇಕಾದರೆ ಪರಮಪ್ರಭುವಿಗೆ ಮಾತ್ರ ಸಾಧ್ಯವಲ್ಲದೆ ಇತರರಿಂದಾಗದು. ನೋಡಿ, ಒಂದು ಸರಿಗೇನೆ, ಅದು ನಾವು ಇಷ್ಟು ಸರಿ ಕೇಳಿದ್ರು ನಮಗೆ ಶ್ಲೋಕಗಳು ನೆನಪು ಇರೋದಿಲ್ಲ, ಕತೆಗಳು ನೆನಪಿರೋದಿಲ್ಲ. ಈಗ ಭಾಗವತ ಭಗವದ್ಗೀತೆ ಯಾವುದೇ ಆಗಿರಬಹುದು, ಕಂಪ್ಲೀಟಾಗಿ ಎಲ್ಲಿ ನಮಗೆ ನೆನಪಿರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕೃಷ್ಣ ಹಾಗಲ್ಲ. ಅವನು ವೇದಗಳನ್ನು ಶಾಖೆಗಳ ಸಮೇತ ಒಂದೇ ಒಂದು ಸರಿ ಕೇಳಿಸ್ಕೊಂಡಿದ್ದ ಮಾತ್ರದಿಂದ ಅವನು ಅದನ್ನೆಲ್ಲ ನೆನ್ಪಿಟ್ಕೊಳ್ತಾ ಇದ್ದಂತೆ, ಕಲ್ತ್ಕೊಂಡ್ಬಿಡ್ತಾ ಇದ್ದ. ಅವನು ಅದರಲ್ಲೆಲ್ಲನೂ ಕೂಡ ಎಕ್ಸ್ಪರ್ಟ್ ಆಗಿಬಿಡ್ತಾ ಇದ್ದ. ಇದು ಪರಮಪ್ರಭುವಿಗೆ ಸಾಧ್ಯವಾಗದೆ ಇನ್ಯಾರಿಗೆ ತಾನೇ ಸಾಧ್ಯ ಆಗೋದಕ್ಕೆ ಸಾಧ್ಯ? ಇನ್ನು ಬೇರೆ ಯಾರು ಈ ರೀತಿ ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಅದಲ್ಲದೆ ಪ್ರಾಣ ಹೋಗಿ ಯಮಲೋಕವನ್ನು ಸೇರಿದ ಮೇಲೆ ಮೃತದೇಹವನ್ನು ಬದುಕಿಸಲು ಯಾರಿಗೂ ಸಾಧ್ಯವಾಗದು. ಆದರೆ ಭಗವಾನ್ ಕೃಷ್ಣನು ಯಮಲೋಕಕ್ಕೆ ಹೋಗುವ ಸಾಹಸ ಮಾಡಿ ಅಲ್ಲಿ ತನ್ನ ಗುರುಗಳ ಮೃತಪುತ್ರನನ್ನು ಕಂಡು ಅವನನ್ನು ಹಿಂದಕ್ಕೆ ತಂದು ಅವನ ತಂದೆಗೆ ಗುರುದಕ್ಷಿಣೆಯಾಗಿ ಒಪ್ಪಿಸಿದನು. ನೋಡಿ, ಇದೆಲ್ಲ ಸಾಮಾನ್ಯ ಮನುಷ್ಯರು ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ, ಭಗವಂತ ಮಾತ್ರ ಮಾಡೋದಕ್ಕೆ ಸಾಧ್ಯ. ಈಗ ನೋಡಿ, ಪ್ರಾಣ ಹೊರಟೋಗಿರುತ್ತಲ್ಲ, ಅಂಥವನನ್ನ ಯಮಲೋಕಕ್ಕೆ ಹೋಗಿ ಆ ಮೃತದೇಹವನ್ನ ಬದುಕಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದರೆ ಭಗವಂತ ಕೃಷ್ಣ ಏನು ಮಾಡ್ದ? ಅಲ್ಲಿಗೆ ಹೋಗುವಂಥ ಸಾಹಸವನ್ನ ಮಾಡ್ತಾನೆ, ಮತ್ತೆ ಆ ಗುರುವಿನ ಮೃತಪುತ್ರನನ್ನ ವಾಪಸ್ ಹಿಂದಕ್ಕೆ ಕರ್ಕೊಂಡು ಬಂದು ಅವನು ಗುರುದಕ್ಷಿಣೆಯಾಗಿ ಅವನಿಗೆ ಒಪ್ಪಿಸ್ತಾನೆ. ಭಗವಂತನು ವಾಸ್ತವವಾಗಿ ಸಕಲ ವೇದಗಳನ್ನು ಚೆನ್ನಾಗಿ ಅರಿತವನು. ಹಾಗಿದ್ದರೂ ಪ್ರತಿಯೊಬ್ಬನೂ ಅಧಿಕೃತವಾಗಿ ಗುರುವಿನಿಂದ ವೇದಾಭ್ಯಾಸ ಮಾಡಬೇಕೆಂದು, ಗುರು ಸೇವೆಯಿಂದ ಮತ್ತು ಗುರುದಕ್ಷಿಣೆಯಿಂದ ಗುರುವನ್ನು ತೃಪ್ತಿಪಡಿಸಬೇಕೆಂದು ತನ್ನ ಉದಾಹರಣೆಯಿಂದಲೂ ಜನತೆಗೆ ಕಲಿಸುವ ಉದ್ದೇಶದಿಂದ ಈ ಕಾರ್ಯವನ್ನು ಮಾಡಿರುತ್ತಾನೆ. ಅಂದರೆ ಅರ್ಥ, ಭಗವಂತ ವಾಸ್ತವವಾಗಿ ಎಲ್ಲ ವೇದಗಳನ್ನು ಚೆನ್ನಾಗಿ ತಿಳ್ಕೊಂಡಿರೋವಂಥವನು. ಅವನೇ ಅದು ವಿದ್ಯೆಯನ್ನು ಕೊಟ್ಟಿರೋದು ಅಂತಂದಮೇಲೆ ಅವನಿಗೆ ಗೊತ್ತಿರೋದಿಲ್ವಾ? ಹಾಗಿದ್ರೂ ಕೂಡ ಪ್ರತಿಯೊಬ್ಬನೂ ಕೂಡ ಅಧಿಕೃತವಾಗಿ ಗುರುವಿನಿಂದ ವೇದಾಭ್ಯಾಸ ಮಾಡಬೇಕು ಅನ್ನೋದನ್ನ ಹೇಳೋದಕ್ಕೆ, ಗುರು ಸೇವೆಯನ್ನು ಮಾಡಿ
ಅವರನ್ನ ತೃಪ್ತಿಪಡಿಸಿ ಅವರಿಂದ ವಿದ್ಯೆಯನ್ನು ಕಲಿತು ಆಮೇಲೆ ಅವರಿಗೆ ಗುರುದಕ್ಷಿಣೆಯನ್ನು ಕೂಡ ಕೊಡಬೇಕು, ಅದನ್ನು ಕೊಟ್ಟು ಅವರಿಗೆ ತೃಪ್ತಿಪಡಿಸ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ಕೊಡೋದಕ್ಕೋಸ್ಕರ, ಒಂದು ಉದಾಹರಣೆಯಿಂದ ಸಮಾಜಕ್ಕೆ ಕಲಿಸೋದಕ್ಕೋಸ್ಕರ ಈ ಒಂದು ಕೆಲಸವನ್ನ ಮಾಡ್ತಾನೆ. ಅಂದ್ರೆ ಭಗವಂತನಿಗೆ ಎಲ್ಲ ಗೊತ್ತಿದೆ, ಎಲ್ಲ ವೇದಜ್ಞಾನ ಎಲ್ಲ ಗೊತ್ತಿರುತ್ತೆ, ಆದ್ರೂ ಕೂಡ ಗುರುಗಳ ಹತ್ರ ಹೋಗ್ತಾನೆ, ಅಲ್ಲಿ ಪಾಠವನ್ನ ಕಲಿತಾನೆ ಅಲ್ವಾ. ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಅಂತಂದ್ರೆ ತನ್ನನ್ನ ನೋಡಿ ಬೇರೆಯವರು ಕೂಡ ಅನುಸರಣೆ ಮಾಡ್ಲಿ ಅಂತ. ಯಾಕಂದ್ರೆ ಅವನು ಒಂದು ಎಕ್ಸಾಂಪಲ್ ಆಗಿ ನಮಗಿದ್ದಾಗ ಭಗವಂತನೇ ಗುರುಗಳ ಹತ್ರ ಹೋಗಿದ್ದಪ್ಪ, ನಾವು ಹೋಗ್ಬೇಕು ಅಂತ ನಮಗ್ ಬರುತ್ತಲ್ವಾ, ಅದಕ್ಕೋಸ್ಕರ ಇಲ್ಲಿ ತೋರಿಸ್ತಾ ಇದ್ದಾರೆ. ನಾವು ಆ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡೋದಕ್ಕೋಸ್ಕರ ಗುರು ಸೇವೆಯನ್ನ ಮಾಡಿ ಗುರುದಕ್ಷಿಣೆಯನ್ನ ಕೊಟ್ಟು ಅವರನ್ನ ತೃಪ್ತಿಪಡಿಸ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ಕೊಡ್ತಾ ಇದ್ದಾನೆ. ಭಗವಾನ್ ಕೃಷ್ಣನು ತನ್ನ ಗುರುವಿಗೆ ಸೇವೆಗಳನ್ನು ಸಲ್ಲಿಸಿದ್ದನು. ಗುರು ಸಾಂದೀಪಿನಿಯು ಭಗವಾನ್ ಕೃಷ್ಣನ ಸಾಮರ್ಥ್ಯವನ್ನು ಬಲ್ಲವನಾಗಿ ಇತರ ಯಾರಿಂದಲೂ ಸಾಧ್ಯವಾಗದ ಕಾರ್ಯವನ್ನು ಅವನಿಂದ ಅಪೇಕ್ಷಿಸಿದರು. ನೋಡಿದ್ರ, ಅವನು ಗುರುಗಳ ಹತ್ರ ಹೋಗಿ ಗುರುಗಳ ಸೇವೆ ಕೂಡ ಮಾಡ್ತಾನೆ, ಮತ್ತೆ ಗುರುವಿನಿಂದ ಅವನು ಕಲ್ತ್ಕೊಳ್ತಾನೆ. ಗುರುಗೇನು ಗೊತ್ತಿರೋದಿಲ್ವಾ, ಅವರು ಜ್ಞಾನಿಗಳಲ್ವಾ, ಅವರಿಗೆ ಇವನೇ ಆ ಭಗವಂತ ಅನ್ನೋದು ಗೊತ್ತಿದೆ. ಕೃಷ್ಣ ಯಾರು ಏನು ಅವನ ಸಾಮರ್ಥ್ಯ ಏನು ಎಲ್ಲ ಗೊತ್ತಿರೋದ್ರಿಂದ ಅವ್ರೇನ್ ಮಾಡ್ತಾರೆ, ಬೇರೆಯವರು ಸಾಮಾನ್ಯವಾಗಿರುವಂಥವ್ರು ವಿದ್ಯೆಯನ್ನ ಕಲಿತಾಗ ಗುರುದಕ್ಷಿಣೆಯಾಗಿ ಏನೋ ಒಂದು ಸ್ವಲ್ಪ ಹಣವನ್ನು ಅಥವಾ ಧಾನ್ಯಗಳನ್ನು ಏನೋ ಒಂದು ಕೊಡ್ತಾರಲ್ವಾ. ಆದ್ರೆ ಇವನು ಸಾಮಾನ್ಯದವನ ಅಲ್ಲ ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಬೇರೆ ಯಾರಿಂದನೂ ಸಾಧ್ಯ ಆಗದೇ ಇರುವಂತ ಕೆಲಸವನ್ನ ಕೊಡ್ತಾರೆ ಅವನಿಂದ ಅದನ್ನ ಅಪೇಕ್ಷಿಸ್ತಾರೆ. ತನ್ನ ಪ್ರೀತಿಯ ಮೃತಪುತ್ರನನ್ನು ಬದುಕಿಸಿಕೊಡುವಂತೆ ಸಾಂದೀಪಿನಿಯು ಕೇಳಿಕೊಂಡನು. ಅವನ ಕೇಳಿಕೆಯನ್ನು ಭಗವಂತನು ಈಡೇರಿಸಿದನು. ಆದುದರಿಂದ ಭಗವಂತನು ತನಗೆ ಯಾವುದೇ ರೀತಿಯಲ್ಲಾದರೂ ಸೇವೆ ಸಲ್ಲಿಸಿದವರಿಗೆ ಉಪಕಾರ ಮಾಡದೇ ಇರುವವನಲ್ಲ. ಭಗವಂತನ ಪ್ರಿಯ ಸೇವೆಯಲ್ಲಿ ನಿರತರಾಗಿರುವ ಭಕ್ತರು ತಮ್ಮ ಭಕ್ತಿ ಸೇವಾ ಪಥದಲ್ಲಿ ಎಂದಿಗೂ ಹತಾಶೆಯನ್ನು ಹೊಂದಲಾರರು. ಇಲ್ಲಿ ಆ ಮುನಿಗಳಿಗೆ ಗೊತ್ತಿರುತ್ತೆ ಇವನು ಅಸಾಧ್ಯವಾದಂಥ ಕಾರ್ಯವನ್ನು ಮಾಡಬಲ್ಲ ಅಂತನ್ಬಿಟ್ಟು, ಅದಕ್ಕೆ ನನ್ನ ಸತ್ತ ಮಗನನ್ನ ಮತ್ತೆ ವಾಪಸ್ ತಂದ್ಕೊಡು, ಅದೇ ನೀನು ನನಗೆ ಕೊಡುವಂಥ ಗುರುದಕ್ಷಿಣೆ ಅಂತನ್ಬಿಟ್ಟು ಕೇಳ್ತಾರೆ. ಆಗ ಅವರು ಕೇಳಿದ್ದನ್ನ ಭಗವಂತ ಈಡೇರಿಸ್ತಾನೆ. ಅದಕ್ಕೋಸ್ಕರನೇ ಭಗವಂತ ತನಗೆ ಯಾವ ರೀತಿಯಲ್ಲಾದ್ರೂ ಸೇವೆ ಮಾಡದವರಿಗೆ ಉಪಕಾರ ಮಾಡದೆ ಇರೋವಂಥವ್ನಲ್ಲ. ಭಗವಂತನಿಗೆ ನಾವು ಒಂದು ಸಾಸಿವೆ ಕಾಳಷ್ಟು ಮಾಡಿದ್ರೆ ನಮಗೆ ಬೆಟ್ಟದಷ್ಟು ಮಾಡ್ತಾನೆ. ಇದಕ್ಕೆ ಬೇಕಾದಷ್ಟು ಜನ ಉದಾಹರಣೆ ಕೂಡ ಇದ್ದಾರೆ. ಅದರಲ್ಲಿ ಸುಧಾಮ ಕೂಡ ಒಬ್ಬ. ಅವನ ಒಂದು ಚರಿತ್ರೆಯನ್ನು ನಾವು ತಿಳ್ಕೊಂಡಾಗ ನಮಗೆ ಗೊತ್ತಾಗುತ್ತೆ, ಭಗವಂತನಿಗೆ ಒಂದೇ ಒಂದು ಹಿಡಿ ಅವಲಕ್ಕಿ ಕೊಟ್ಟಿದ ತಕ್ಷಣ ಭಗವಂತ ಅವನಿಗೆ ಅರಮನೆಯನ್ನೇ ಕೊಟ್ಬಿಡ್ತಾನೆ, ತನ್ನ ಸಮಸ್ತವನ್ನು ಕೊಡೋದಕ್ಕೆ ಅವನು ತಯಾರಾಗ್ಬಿಡ್ತಾನೆ. ಅಂತ ಒಂದು ಕರುಣೆ ಇರುವಂಥವನವನು. ನಾವು ಕೂಡ ಭಗವಂತನಿಗೆ ಮನಸ್ಫೂರ್ತಿಯಾಗಿ ಸಮರ್ಪಣೆ ಮಾಡಿಕೊಂಡ್ರೆ ಅವನು ನಮಗೆ ಏನೇನು ಬೇಕೋ ನಾವೇನು ಕೇಳದೇ ಬೇಕಾಗಿಲ್ಲ, ನಾವು ಕೇಳದೇ ಇರೋದನ್ನು ಕೂಡ ಅವನು ಕೊಡ್ತಾನೆ. ಅಂಥ ಒಬ್ಬ ಕರುಣಾಮಯಿ ಅವನು. ಭಗವಂತನ ಪ್ರೀತಿ ಸೇವೆಯಲ್ಲಿ ಯಾರ್ಯಾರು ನಿರತರಾಗಿರ್ತಾರೋ ಅಂತ ಭಕ್ತರು ತಮ್ಮ ಭಕ್ತಿ ಸೇವಾ ಪಥದಲ್ಲಿ ಯಾರಿಗೂ ಕೂಡ ಹತಾಶೆಯನ್ನ ಅವನು ಕೊಡೋದಿಲ್ಲ, ಹತಾಶೆಗಳೇ ಬರೋದಿಲ್ಲ ನಮಗೆ. ನಿಜವಾಗ್ಲೂ ಇದು ನಮ್ಮ ಜೀವನಗಳಲ್ಲೂ ನಾವು ಅನುಭವಿಸ್ಬೋದು ಇದನ್ನೆಲ್ಲ. ಭಗವಂತನ ಸೇವೆಯಲ್ಲಿ ಸದಾ ನಿರತರಾಗಿರಿ. ಸ್ಟಾರ್ಟಿಂಗಲ್ಲಿ ನಮಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ, ಏನೇನೋ ತೊಂದರೆಗಳು ಅಡೆತಡೆಗಳು ಎಲ್ಲ ಬರೋದು ಉಂಟು ನಿಜ. ಯಾಕೆ, ಅದು ನಮ್ಮನ್ನ ಟೆಸ್ಟ್ ಮಾಡೋದಕ್ಕೆ. ನಿಜವಾಗ್ಲೂ ನಾನು ಸ್ಟ್ರಾಂಗ್ ಆಗಿದ್ದೀನಾ, ನನ್ನ ಮನಸ್ಸು ಸ್ಥಿರವಾಗಿದೆಯಾ ಭಗವಂತನ ಸೇವೆ ಮಾಡೋದಕ್ಕೆ ಅಥವಾ ಭಗವಂತನ ಒಂದು ಆಧ್ಯಾತ್ಮಿಕ ಸಾಧನೆಗೆ ನಾವು ತೊಡಗೋದಕ್ಕೆ ಅಂತ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಮಗೆ ತೊಂದರೆಗಳು ಬರೋದುಂಟು. ಆದರೆ ಅದು ಶಾಶ್ವತವಾಗಿರೋದಿಲ್ಲ, ಸ್ವಲ್ಪ ದಿವಸ ಅಷ್ಟೇನೆ. ಆಮೇಲೆ ಭಗವಂತ ನಮ್ಮ ಕೇರ್ ತಗೊಳ್ಳೋದಕ್ಕೆ ಶುರು ಮಾಡ್ತಾನೆ. ನಮ್ಗೆ ಏನೇನು ಅನುಕೂಲ ಬೇಕೋ ಎಲ್ಲ ಅವನು ಮಾಡಿಕೊಡ್ತಾನೆ. ಬರೀ ನಮಗೆ ಅವನ ಮೇಲೆ ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು, ವಿಶ್ವಾಸ ಇರಬೇಕು ಅಷ್ಟೇನೆ. ಅದು ಒಂದಿತ್ತು ಅಂತಂದರೆ ಆ ದಾರಿಯನ್ನು ಸುಗಮ ಮಾಡುವಂಥ ಕೆಲಸ ಅವನು ಮಾಡ್ತಾನೆ. ಇದನ್ನ ಎಕ್ಸ್ಪೀರಿಯನ್ಸ್ ನೀವು ಮಾಡಿರ್ತೀರಾ ಅಥವಾ ಮಾಡಿಲ್ಲ ಅಂತಂದರೆ ಹಾಗೇ ಆಗುತ್ತೆ. ಆದರೆ ಅದಕ್ಕೆ ನಾವು ಆ ರೀತಿಯ ಸಾಧನೆಯನ್ನು ಮಾಡಬೇಕು, ಅಷ್ಟು ನಮ್ಮ ಮನಸ್ಸು ತಯಾರಾಗಿರಬೇಕು. ಆಯಿತಾ. ಒಂದು ಹೆಜ್ಜೆ ಇಟ್ಟರೆ ಸಾಕು ಭಗವಂತ 100 ಹೆಜ್ಜೆ ಇಡ್ತಾನೆ ಅಂತ ದೊಡ್ಡವ್ರು ಹೇಳ್ತಾರೆ ನೋಡಿ. ಅದೆಲ್ಲ ನಿಜವಾದ ಸಂಗತಿ. ಯಾಕೆಂದರೆ ನನ್ನ ಜೀವನದಲ್ಲಿ ನಾನು ಬೇಕಾದಷ್ಟು ಆ ರೀತಿ ಅನುಭವಗಳನ್ನು ಪಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಧೈರ್ಯವಾಗಿ ಹೇಳ್ತೀನಿ, ನಿಜವಾಗ್ಲೂ ಭಗವಂತನ
ಕೆಲಸದಲ್ಲಿ ನಾವು ಮುಂದುವರೆದ್ವಿ ಅಂತಂದರೆ ಸ್ವಲ್ಪ ದಿವಸ ನಮಗೆ ನಿಜವಾಗ್ಲೂ ಕಷ್ಟ ಆಗುತ್ತೆ, ಬೇರೆ ಏನೇನೋ ತೊಂದರೆಗಳು ಬರುತ್ತೆ, ಯಾರ್ಯಾರೋ ತೊಂದರೆ ಕೊಡೋಕ್ಕೆ ಶುರು ಮಾಡ್ತಾರೆ. ಆದರೆ ಆಮೇಲೆ ನಮ್ಮ ದಾರಿ ಎಷ್ಟು ಸುಗಮವಾಗಿರುತ್ತೆ ಅಂದರೆ ಯಾರೂ ನಮಗೆ ತೊಂದರೆ ಕೊಡಬಾರ್ದು, ಆ ರೀತಿ ನಮ್ಮ ಅಟ್ಮಾಸ್ಫಿಯರ್ನ ಅವನು ಕ್ರಿಯೇಟ್ ಮಾಡಿ ಇಡ್ತಾನೆ, ನಮ್ಗೆ ಅಷ್ಟು ಅನುಕೂಲ ಮಾಡಿಕೊಡ್ತಾನೆ. ಆರಾಮವಾಗಿ ನಾವು ಮಾಡ್ಕೊಂಡು ಹೋಗ್ಬೋದು, ಆನಂದವನ್ನು ಸವಿಬೋದು. ಯಾಕೆಂದರೆ ಅವನಿಗೂ ಬೇಕಲ್ವಾ ಅದು, ಅವನಿಗೂ ಇಷ್ಟ. ನಾವು ಅವನ ಬಗ್ಗೆ ಹೇಳ್ತೀವಲ್ವಾ ಅಥವಾ ಅವನ ಬಗ್ಗೆ ಕೇಳ್ತೀವಲ್ವಾ, ಅದೆಲ್ಲ ಅವನಿಗಿಷ್ಟ. ಅವನ ಭಜನೆಗಳು ಮಾಡೋದು ಅವನಿಗಿಷ್ಟ, ಅವನ ನಾಮಸ್ಮರಣೆ ಮಾಡೋದು ಇಷ್ಟ. ಅದಕ್ಕೋಸ್ಕರ ಏನು ಮಾಡ್ತಾನೆ, ನಮ್ಮ ದಾರಿಯನ್ನು ಸುಗಮ ಮಾಡಿಕೊಡ್ತಾ ಹೋಗ್ತಾನೆ. ಸೊ ಅದಕ್ಕೆ ನಾವು ಶ್ರದ್ಧೆಯಿಂದ ಭಾಗವತವನ್ನು ಕೇಳೋಣ. ನಿಜವಾಗ್ಲೂ ಎಷ್ಟು ಆನಂದ ಕೊಡುತ್ತೆ ಅಂತಂದರೆ ಇದು ನಾವು ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಗುತ್ತೆ ಭಕ್ತರ ಜೀವನ ಚರಿತ್ರೆಗಳು ಹೇಗಿರುತ್ತೆ ಅಂತ. ಇಲ್ಲೇ ಉದ್ದವ ನೋಡಿ ಎಕ್ಸಾಂಪಲು, ವಿದುರ ಇದ್ದಾರೆ ನೋಡಿ ಎಕ್ಸಾಂಪಲ್ಗೆ. ಇವರು ತಮ್ಮ ಜೀವನದಲ್ಲಿ ಯಾವುದು ಮುಖ್ಯ ಅಂತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಆ ಪ್ರೀತಿಯನ್ನು ಅನುಭವಿಸಿದ್ದಾರೆ, ಭಗವಂತನ ಪ್ರೀತಿ. ಈಗ ಅವನ ಬಿಟ್ಟಿರೋ ವಿರಹದ ವೇದನೆಯಿಂದ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ. ಅವನನ್ನು ನೆನೆಸ್ಕೊಂಡು ಅವರು ಸಮಾಧಾನ ಮಾಡ್ಕೊಳ್ತಾ ಇದ್ದಾರೆ. ಈಗ ಅವನನ್ನು ನೆನೆಸ್ಕೊಳ್ಳೋದು, ಮನನ ಮಾಡೋದು, ಸ್ಮರಣೆ ಮಾಡೋದು ಅಂತ ಹೇಳ್ತೀವಲ್ವಾ, ಅದು ನೆನೆಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಇವರು ಶ್ರವಣ ಮಾಡಿ ಎಲ್ಲ ಅನುಭವಿಸ್ಬಿಟ್ಟಿರ್ತಾರೆ. ಈಗ ಭಗವಂತನ ವಿರಹ ಸಹಿಸ್ಕೊಳ್ಳೋಕ್ಕಾಗದೆ ಇಷ್ಟೆಲ್ಲ ಅವರು ಮಾತುಕತೆ ನಡೆಸ್ತಾ ಇದ್ದಾರೆ ಭಗವಂತನ ಬಗ್ಗೆ. ವಿದುರನಿಗೂ ಗೊತ್ತಿದೆ ಎಲ್ಲ, ಆದರೂ ಕೂಡ ಕೇಳ್ತಾ ಇದ್ದಾನೆ. ಯಾಕೆ, ಕೇಳಿ ತಿಳ್ಕೊಳ್ಳೋದಕ್ಕೆ ಅವನಿಗಿಷ್ಟ ಆಗ್ತಾ ಇದೆ, ಅದಕ್ಕೋಸ್ಕರ ಅವನು ಕೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.